ದಲಿತರನ್ನ ಅಹಿಂದ ಹೆಸರಿನಲ್ಲಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಒಗ್ಗೂಡಿಸಿ ಅವರ ಮತಗಳನ್ನ ಪಡ್ಕೊಂಡು ನೀವು ದಲಿತರಿಗೆ ಏನು ಮಾಡಿದಿರಿ? ಅಹಿಂದ ಅಹಿಂದ ಅಂತ ತಾವು ಹೇಳ್ತಾ ಇದ್ದಾರಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ, ನೀವು ಅಹಿಂದ ಕಟ್ಟಿದಾಗ ಯಾರೆಲ್ಲ ನಿಮ್ಮೊಟ್ಟಿಗಿದ್ರೆ ಇವತ್ತಿದ್ದಾರಾ? ದಲಿತ ಕುಟುಂಬಕ್ಕೆ ಸೇರಿದಂಥ ಪರಮೇಶ್ವರ್ ಅವರನ್ನ ನೇರವಾಗಿ ಸೋಸ್ರಿ, ಇದೇನಾ ನಿಮ್ಮ ಸಾಧನೆ? 7 ವರ್ಷ ಏನಾದರೂ ಸಿದ್ದರಾಮಯ್ಯ ಸಾಹೇಬ್ರೆ ನೀವೇನಾದರೂ ಸಾಧನೆ ಮಾಡಿದಿರಿ ಅಂತ ಹೇಳಿದ್ರೆ ಪಾಪ DK ಶಿವಕುಮಾರ್ಗೆ ಬರೇ ವೇದನೆ ಕೊಟ್ಕೊಂಡೆ ನೀವು ಬಂದಿರ್ದೇವೆ. ನೀವು ಏನಾದರೂ 7 ವರ್ಷದಲ್ಲಿ ಸಾಧನೆ ಮಾಡಿದಿರ ಅಂದರೆ 7 ಲಕ್ಷ ಕೋಟಿ 18,000 ಸಾಲ ಮಾಡಿರದೆ ಸಾಧನೆ. ಇವತ್ತು ಏನು ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಮೊನ್ನೆ DK ಶಿವಕುಮಾರ್ ಅವರು ಇತ್ತೀಚೆಗೆ ಒಂದು ಬಾಲಿಶ ಹೇಳಿಕೆ ಹೇಳಿದ್ದಾರೆ. ಏನಂತ ಹೇಳಿದ್ರೆ 2028 ಒಳಗಡೆ JDS BJPನಲ್ಲಿ ವಿಲೀನ ಆಗುತ್ತೆ ಅಂತೇಳಿ. ಮೊನ್ನೆ DK ಶಿವಕುಮಾರ್ ಸಾಹೇಬ್ರ ಇದನ್ನು ಬಹಳ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ನೀವು ದಯವಿಟ್ಟು ಈ ಮಾತನ್ನು ಈ ಕೂಡಲೇ ವಾಪಸ್ ತಗೊಳ್ಬೇಕು. ಯಾಕಂತಂದರೆ ಈ ಮಾತನ್ನು ತಾವು ಹೇಳ್ತಾ ಇದ್ದಾರಂತ ಇತ್ತೀಚೆಗೆ ಏನು ತಾವು ಉಪಮುಖ್ಯಮಂತ್ರಿ ಸ್ಥಾನದಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ಪಡೆಯೋದಕ್ಕೆ ಇತ್ತೀಚೆಗೆ ಇಷ್ಟೊಂದು ನೀವು ವೇದನೆ ಪಡ್ತಾ ಇದ್ದೀರಾ. ಬಹುಶಃ ನಿಮಗೆ ಒಂದು ಮನಸ್ಸು ವಿಲೀನ ಮಲಿನ ಎರಡೂ ಆಗಿ ನಿಮ್ಮ ಗೊಂದಲದಲ್ಲಿ ಈ ಮಾತು ಹೇಳಿದರೆ ಅಂತ ನಾನು ಭಾವಿಸ್ತೀನಿ. ಯಾಕಂತಂದರೆ ಸಿದ್ದರಾಮಯ್ಯ ಸಾಹೇಬರು ಏನು ನಿಮಗೆ ಆ ಮುಖ್ಯಮಂತ್ರಿ ಪದವಿನ ಬಿಟ್ಕೊಳ್ತಾ ಇರತಕ್ಕಂಥ ಈ ಒತ್ತಡ ಇದೆಯಲ್ಲ, ಈ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಬಹುಶಃ ಏನಾದ್ರೂ ಖಿನ್ನತೆಗೆ ಒಳಗಾಗಿ ನೀವು ಮಾತು ಹೇಳಿದ್ರೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಒಂದು ಚೆನ್ನಾಗಿ ತಿಳ್ಕೊಳ್ಳಿ, JDS ಅಂತ ಪಕ್ಷ ಏನಾದರೂ ಇದ್ದರೆ ಅದು ಫಿನಿಕ್ಸ್ ಪಕ್ಷ ಇದ್ದಂಗೆ. ತಾವು ಹೇಳ್ತಾ ಇದ್ದೀರಾ 2028 ಒಳಗಡೆ ಇದು ವಿಲೀನ ಆಗುತ್ತೆ ಅಂತೇಳಿ. ಇಂಥ 106 ಸೋಲುಗಳನ್ನು ಇದು JDS ಕಂಡಿದ್ದೇವೆ. ತಮ್ಗೆ ಗೊತ್ತಿರಬೇಕು, 1996ರಲ್ಲಿ ಏನು JDS ಅಲ್ಲಿ ದೇವೇಗೌಡರು ಸೋತಿದ್ರು, ರೇವಣ್ಣವರು ಸೋತಿದ್ರು. JDS ಅಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಮುಖ ನಾಯಕರು ಸೋತ್ರೇನೂ ಸಹ ಆವತ್ತಿನ ಪರಿಸ್ಥಿತಿಯಲ್ಲಿ 2002ರಲ್ಲಿ ಏನು ಬೈ ಎಲೆಕ್ಷನ್ ಆಯಿತು, ಸನ್ಮಾನ್ಯ ದೇವೇಗೌಡರು ಯಾವ ರೀತಿ ಫಿನಿಕ್ಸ್ ಪಕ್ಷಿ ತನ್ನ ಒಡಲನ್ನು ಸುಟ್ಕೊಂಡು ಬೂದಿಯಿಂದ ಎದ್ದು ಬಂತು, ಅದೇ ರೀತಿ JDS ಸುಟ್ಟ ಬೂದಿಯಿಂದ ಎದ್ದು ಬರೋ ಶಕ್ತಿ ನಮಗೆ JDS ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೋಸ್ಕರನೋ ಅಥವಾ ಹಣಕ್ಕೋಸ್ಕರನೋ ನಿಮ್ಮ ಥರ ಇಲ್ಲ. ನಾವು ಇತ್ತೀಚೆಗೆ ನಮ್ಮ ಯುವ ನಾಯಕರಾದಂಥ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ. JDSಗೆ ಒಂದು ಹೊಸ ವಾಕ್ಯವನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, JDS ಪಕ್ಷ ದೇವೇಗೌಡರ ಪಕ್ಷ ಅಲ್ಲ, ದೇವೇಗೌಡರು ಕುಮಾರಣ್ಣನ ಪಕ್ಷ ಅಲ್ಲ, ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಪಕ್ಷ ಅಲ್ಲ, ದೇವೇಗೌಡರ ಪಕ್ಷ ಅಲ್ಲ, ಕುಮಾರಸ್ವಾಮಿ ಪಕ್ಷ ಅಲ್ಲ, ನಿಖಿಲ್ ಕುಮಾರಸ್ವಾಮಿ ಪಕ್ಷ ಅಲ್ಲ, ಬದಲಾಗಿ JDS ಈ ಕರ್ನಾಟಕದ ಕಡೆಯ ಕಾರ್ಯಕರ್ತನ ಪಕ್ಷ ಅಂತೇಳಿ. ನೋಡಿ, ನಿಮ್ಗೊಂದು ಹೇಳ್ತಾ ಇದ್ದೀನಿ ಮಾನ್ಯ ಉಪಮುಖ್ಯಮಂತ್ರಿಗಳೇ, ಎಲ್ಲಿವರೆಗೂ ಈ ಕರ್ನಾಟಕದಲ್ಲಿ JDSನ ಹುಡುಗರ ಎದೆ ಗೂಡು ಒಳಗಡೆ ಎಲ್ಲಿವರೆಗೂ ಸಾಮಾಜಿಕ ಬದ್ಧತೆ ಮತ್ತು ರೈತಪರ ಹೋರಾಟ ಚಳವಳಿ ಉಸಿರಿ ಇರುತ್ತೋ ಅಲ್ಲಿವರೆಗೂ ಕರ್ನಾಟಕದಲ್ಲಿ JDS ಹಸಿರಾಗಿರುತ್ತೆ. 100 ಜನ ನಿಮ್ಮಂಥವ್ರು ಬಂದ್ರೂ ವಿಲೀನ ಪಕ್ಷ ಇರುತ್ತೆ, ವಿಲೀನ ಪಕ್ಷ ಆಗೋದೇ ಇಲ್ಲ. ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಮಾತನ್ನು ಕೂಡಲೇ ವಾಪಸ್ ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಮಲಿನ ಮನಸ್ಥಿತಿಯಿಂದ ಹೊರಗಡೆ ಬಂದರೆ ತುಂಬ ಒಳ್ಳೆಯದು. ನಮ್ಮ ಕಾರ್ಯಕರ್ತರ ಎದೆ ಒಳಗಡೆ ಎಲ್ಲಿವರೆಗೂ ಕಡೆಯ ಎದೆ ಒಳಗಡೆ ಉಸಿರಿರ್ಕೋ ಅಲ್ಲಿವರೆಗೂ JDSಲ್ಲೇ ಹಸಿರಾಗಿರುತ್ತೆ ಅಂತ ನಿಮ್ಗೆ ಹೇಳಕ್ಕೆ ಬಯಸ್ತೇನೆ. ಇನ್ನು ಎರಡನೇದಾಗಿ ಏನು ನಮ್ಮ ಭಾಳ ಸಾಧನೆ ಅಂತ ಹೇಳ್ತಾ ಇದ್ದಾರೆ ಮನೆ ಮುಖ್ಯಮಂತ್ರಿಗಳು ದೇವರಾಜ್ ಅರಸು ಅವರ ಸಾಧನೆ ಭಾಳ ಅಂತೇಳಿ. ದಯವಿಟ್ಟು ಜನ ಅರ್ಥ ಮಾಡ್ಕೊಳ್ಬೇಕು. ಈಗಾಗಲೇ ಮುಖ್ಯಮಂತ್ರಿಗಳು ಕಳೆದ 7 ವರ್ಷಗಳಲ್ಲಿ 6 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಅದು ಸಾಲದು ಅಂತ ಹೇಳ್ಬಿಟ್ಟು ಈಗ 1,18,000 ಕೋಟಿ ಸಾಲಕ್ಕೆ ಈಗ ಅಪ್ಲೈ ಮಾಡ್ಕೊಂಡಿದ್ದಾರೆ. ಇದೇನಾ? ಒಟ್ಟು 7,16,000 ಕೋಟಿ ಅಭಿವೃದ್ಧಿ ಮಾಡಬೇಕು. ಸಿದ್ದರಾಮಯ್ಯ ಬೇಕಾಗಿಲ್ಲ, ನನ್ನಂಥ ಸಾಮಾನ್ಯ ಮನುಷ್ಯನ ಕೂಡ ಅಭಿವೃದ್ಧಿ ಮಾಡ್ತಾನೆ. ಅಭಿವೃದ್ಧಿ ಅಂದರೆ ನಿಜವಾದ ಅರ್ಥ ಏನಂತ ಹೇಳಿದ್ರೆ, ಯಾವ ಕುಮಾರಣ್ಣ 2006ನೇ ಇಸ್ವಿನಲ್ಲಿ ಅವತ್ತು 1 ಲಕ್ಷ ಕೋಟಿ ಕೂಡ ಹಣ ಸಾಲ ಮಾಡಿರಲ್ಲ ಕುಮಾರಣ್ಣ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಬಡವರ ಸಾಲ ಮನ್ನಾ ಮಾಡಿದ್ರು ಅವತ್ತೇ. ಆಮೇಲೆ ಸಾರೆ ನಿಷೇಧ ಮಾಡಿದ್ರು, ಸೈಕಲ್ ಉಚಿತವಾಗಿ ಕೊಟ್ಟರು, ಆಮೇಲೆ ಲಾಟ್ರಿ ನಿಷೇಧ ಮಾಡಿದ್ರು, ಅದಾದ ನಂತರ ಸಂಧ್ಯಾ ಸುರಕ್ಷಾ ಈ ಯೋಜನೆಗಳು ತಂದರು, ಆಮೇಲೆ ಅನೇಕ ಜನಪರ ಕಾರ್ಯಕ್ರಮಗಳು ಮಾಡಿದ್ರಲ್ಲ, ಅದನ್ನು ನಾವು ಸಾಧನೆ ಅಂತ ಹೇಳ್ತಾರೆ. 7 ವರ್ಷ ಅದೇನು ಸಾಧನೆ ಮಾಡಿದ್ರೆ, 7 ವರ್ಷ ಏನಾದರೂ ಸಿದ್ದರಾಮಯ್ಯ ಸಾಹೇಬ್ರೆ ನೀವೇನಾದರೂ ಸಾಧನೆ ಮಾಡಿದಿರಿ ಅಂತ ಹೇಳಿದ್ರೆ ಪಾಪ DK ಶಿವಕುಮಾರ್ಗೆ ಬರೇ ವೇದನೆ ಕೊಟ್ಕೊಂಡೆ ನೀವು ಬಂದಿರ್ದೇನಾ? ನಿಮ್ಮದು ಸಾಧ್ಯ ಇಲ್ಲ. ನೀವು ಯಾವುದೇ ಕಾರಣಕ್ಕೂ ಶೂನ್ಯ ಸಂಪಾದನೆ ಮಾಡಿದ್ದೀರಾ. ಇನ್ನು ಎರಡನೇದಾಗಿ ದಲಿತರು ಅಹಿಂದ ಅಂತ ತಾವು ಹೇಳ್ತಾ ಇದ್ದೀರಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ, ನೀವು ಅಹಿಂದ ಕಟ್ಟಿದಾಗ ಯಾರೆಲ್ಲ ನಿಮ್ಮೊಟ್ಟಿಗಿದ್ರೆ ಇವತ್ತಿದ್ದಾರಾ? ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಅವತ್ತು 96ರಲ್ಲಿ ನೀವು ಕಟ್ಟಿದಂಥ ಪಕ್ಷ ಮತ್ತು ಪಕ್ಷದ ನೇತೃ ನಿಮ್ಮೊಟ್ಟಿಗಿದಾರಲ್ಲ, ಇಲ್ಲ. ಇದೇನಾ ನಿಮ್ಮ ಸಾಧನೆ? ತದಾದ ನಂತರ ಕಾಂಗ್ರೆಸ್ಗೆ ಬಂದಾಗ ಸಂಪೂರ್ಣ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಿಂದೆ ಹೋದರು. ಇದೇನಾ ನಿಮ್ಮ ಸಾಧನೆ? ಇದೇ ನೀವು ನಮ್ಮ
ಪರಮೇಶ್ವರ್ ದಲಿತ ಕುಟುಂಬಕ್ಕೆ ಸೇರಿದಂಥ ಪರಮೇಶ್ವರ್ ಅವರನ್ನ ನೇರವಾಗಿ ಸೋಲಿಸ್ರಿ. ಇದೇನಾ ನಿಮ್ಮ ಸಾಧನೆ? ನೀವು ದಲಿತರನ್ನ ಅಹಿಂದ ಹೆಸರಿನಲ್ಲಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಒಗ್ಗೂಡಿಸಿ ಅವರ ಮತಗಳನ್ನ ಪಡ್ಕೊಂಡು ನೀವು ದಲಿತರಿಗೆ ಏನು ಮಾಡಿದ್ದೀರಿ? ನೀವು ಉತ್ತರ ಕೊಡಬೇಕು. 7 ವರ್ಷದ ಅವಧಿಯಲ್ಲಿ ಸಂಘಟನೆಯ ನಾಯಕರಿಗೆ ಏನು ಮಾಡಿದ್ರಿ? ಒಂದು MLC ಮಾಡಿಲ್ಲ ನೀವು. ಅನೇಕ ದಲಿತ ಸಂಘಟನೆಗಳು ನಿಮ್ಮ ಜೊತೆ ಇಟ್ಕೊಡ್ತೀರಾ, ಆದರೆ ಯಾರಾದರೂ MLC ಮಾಡಿದ್ದೀರಾ? MLA ಮಾಡಿದ್ದೀರಾ? ದಲಿತರಿಗೆ ನಿಮ್ಮ ಕೊಡುಗೆ ಏನು? ನೀವು ದಲಿತರ ಹೆಸರಿನಲ್ಲಿ ನೀವು ರಾಜಕಾರಣ ಮಾಡ್ತಾ ಇದ್ದಾರೆ ವಿನಃ ನೀವು ದಲಿತರ ಪರ ಇಲ್ಲ. ನಿಮ್ಮ ಸಾಧನೆ ಶೂನ್ಯ. ದಲಿತರಿಗೆ ಏನೂ ಮಾಡಿಲ್ಲ, ಹಿಂದುಳಿದವ್ರಿಗೆ ಏನೂ ಮಾಡಿಲ್ಲ. ನೀವು ಏನಾದರೂ 7 ವರ್ಷದಲ್ಲಿ ಸಾಧನೆ ಮಾಡಿದ್ದೀರ ಅಂದರೆ 7 ಲಕ್ಷ ಕೋಟಿ 18,000 ಸಾಲ ಮಾಡಿರೋದೆ ಸಾಧನೆ. ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಜಂಬ ಕೊಚ್ಕೊಳ್ತಕ್ಕಂಥ ಸಾಧನೆ ಮಾಡಿಲ್ಲ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೇನೆ.